ನಾನು ತೇಜಸ್ವಿಪ್ರ ಫ್ಯೂಷನಿಂದ. ಸುಮಾರು ಜನ ನನಗೆ ಕೇಳಿದರು ಯಾವ ರೀತಿ ಶಾರ್ಟ್ಸ್ ಹಾಕೋದು, ನಮ್ಮದು 50 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ, ನಮಗೆ ಶಾರ್ಟ್ಸ್ ಹಾಕೋಕ್ಕಾಗ್ತಾಯಿಲ್ಲ, ನಮಗೆ ಫೇಸ್ ತೋರಿಸ್ತೇನೆ ವಿಡಿಯೋ ಮಾಡೋದು ಹೇಗೆ ಅಂತ ಸುಮಾರು ಜನ ಕೇಳಿದರೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಂದು ತೇಜಸ್ವಿಪ್ರ ಫ್ಯೂಷನ್ ಇರೋದ್ರಿಂದ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ, ವ್ಯೂ ಚಾನಲ್ಗೆ ಹೋದರೆ ನನಗೆ 101 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನಾನು ಜಸ್ಟ್ 1 ಮಂತು ಆಗಿಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 101 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನನಗೆ ಲೈವ್ ಆಪ್ಷನ್ ಕೊಟ್ಟಿದ್ದಾರೆ. ಇವಾಗ ನಾನು ನಿಮಗೆ ಫಸ್ಟ್ ಶಾರ್ಟ್ಸ್ ಮಾಡಿ ತೋರಿಸ್ತೀನಿ. ಫಸ್ಟ್ ಶಾರ್ಟ್ಸ್ ಮಾಡಿ ಲೈವ್ ಶಾರ್ಟ್ ಮಾಡಬೇಕು. ಅದಾದಮೇಲೆ ನೀವು ಲೈವ್ಗೆ ಹೋಗ್ಬೋದು. ಫಸ್ಟು ಲೈವ್ ಶಾರ್ಟ್ಸ್ ಮಾಡಬೇಕು ಅಂತಂದರೆ ಇಲ್ಲಿ ಪ್ಲಸ್ ಇರೋದನ್ನು ಕ್ಲಿಕ್ ಮಾಡಬೇಕು. ನೋಡಿ, ಇದರಲ್ಲಿ ಶಾರ್ಟ್ಸ್ ಸೆಲೆಕ್ಟ್ ಮಾಡಿ ಆದಮೇಲೆ ನಾನು ಇದರಲ್ಲಿ ಶಾರ್ಟ್ಸ್ ಹಾಕಬೇಕು ಅಂತಂದರೆ ಶಾರ್ಟ್ಸ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಫಸ್ಟ್ ಶಾರ್ಟ್ಸ್ ಬಂದು ನನ್ನ ಮಗ ಸೈಕಲ್ ತುಳಿತಾ ಇರೋದನ್ನ ಹಾಕಿದ್ದೀನಿ. ಶಾರ್ಟ್ಸ್ ಅಂತ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ನೀವು ಅಪ್ಲೋಡ್ ಮಾಡಬೇಕು. ನೋಡಿ, ಇವಾಗ ನಾನು ಸುಮ್ಮನೆ ಫಾರ್ ಎಕ್ಸಾಂಪಲ್ಗೆ ತೋರಿಸ್ತಾ ಇದ್ದೀನಿ. ನನ್ನ ಮಗಳದ್ದು ಇಯರಿಂಗ್ಸ್ ಇದೆ, ಇದನ್ನು ತೋರಿಸ್ತಾ ಇದ್ದೀನಿ. ಇದನ್ನ ಲೈವ್ ಶಾರ್ಟ್ ಮಾಡ್ತಾ ಇದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿ ನಾನು ಡನ್ ಅಂತ ಕೊಟ್ಟರೆ ಇದು ಲೈವ್ ಹೋಗಿ ಲೈವ್ಗೆ ಅಪ್ಲೋಡ್ ಆಗುತ್ತೆ. ಇದಕ್ಕೆ ನೀವು ಎಡಿಟ್ ಮಾಡಿ ಲೈವ್ ವಿಡಿಯೋಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇದನ್ನ ಹೈಡ್ ಮಾಡೋದು. ಇದನ್ನ ಲೈವ್ಗೆ ಹೋಗಿ ಲೈವ್ಗೆ ಹೋಗಿ ಆದಮೇಲೆ ಫೇಸ್ ಬೇಡ ಅಂದರೆ ಫೇಸ್ ಇದ್ರ ಕ್ಯಾಮ್ರಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೇಸ್ ಹೈಡ್ ಆಗುತ್ತೆ. ನೆಕ್ಸ್ಟ್ ವಾಯ್ಸ್ ಬೇಡ ಅಂತಂದರೆ ನೀವು ವಾಯ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಯ್ಸ್ ಸ್ಟಾಪ್ ಆಗುತ್ತೆ, ವಾಯ್ಸ್ ಕೇಳಿಸಲ್ಲ. ಸೊ ನೀವು ಈ ಥರ ಈಗ ಲೈವ್ಗೆ ಬರ್ಬೋದು. ಇಷ್ಟ ಇಲ್ಲ, ಸೊ ಇದನ್ನ ಹೈಡ್ ಮಾಡಿ ನೀವೇನಾದರೂ ನಿಮಗೆ ಇದರಲ್ಲಿ ನೆಕ್ಸ್ಟ್ ವಾಯ್ಸ್ ಒಂದೇ ನಾನು ಮಾತಾಡ್ತೀನಿ, ಏನಾದರೂ ಸ್ಟೋರೀಸ್ ಹೇಳ್ತೀನಿ, ಕ್ವಶನ್ ಆನ್ಸರ್ ಕೇಳ್ತೀನಿ, ಏನಾದರೂ ಆ ಥರ ಏನಾದರೂ ಮಾಡ್ತೀನಿ, ಹಾಯ್ ಹಲೋ ಹೇಳ್ತೀನಿ ಅನ್ನೋದಾದ್ರೆ ಆ ಥರ ಮಾಡ್ಬೋದು. ನೀವು ಗೋ ಲೈವ್ಗೆ ಹೋಗ್ಬೇಕಾದ್ರೆ ಗೋ ಲೈವ್ ಅಂತ ಸೆಲೆಕ್ಟ್ ಮಾಡಿ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೀವು ಲೈವ್ಗೆ ಹೋಗ್ತೀರಾ. ಇದು ಲೈವ್ಗೆ ಹೋಗ್ತಾ ಇದೆ. ಲೈವ್ಗೆ ಹೋದ್ಮೇಲೆ ಇಲ್ಲೊಂದು ಆ್ಯರೋ ಮಾರ್ಕ್ ಬರುತ್ತೆ ನೋಡಿ ರೈಟ್ ಸೈಡು. ಅದರಲ್ಲಿ ನೀವು ನಿಮ್ಮ ಇದ್ರವ್ರಿಗೆ ಇನ್ವೈಟ್ ಮಾಡ್ಬೋದು. ಫೇಸ್ಬುಕ್ಕು, ವಾಟ್ಸಪ್ಪು ಯಾವುದಾದ್ರೂ ಇದ್ದರೆ ನೀವು ಅದರಲ್ಲಿ ನೀವು ಇನ್ವೈಟ್ ಮಾಡ್ಬೋದು. ಆವಾಗ ಬೇರೆಯವರು ಕೂಡ ಜಾಯಿನ್ ಆಗ್ತಾರೆ. ಈಗ ಸ್ಟಾರ್ಟ್ ಪ್ಲಸ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಪೋಲ್ ಅಂತ ಬರುತ್ತೆ. ಇದರಲ್ಲಿ ನೀವು ಕ್ವಶನ್ ಏನಾದರೂ ಹಾಕೋದಾದರೆ ಹಾಕ್ಬೋದು. ಹಾಕಿ ಅದಕ್ಕೆ ಎಸ್ ಆರ್ ನೋ ಕೊಡ್ಬೋದು. ಇಲ್ಲ ಏನಾದರೂ ಆಪ್ಷನ್ಸ್ ಕೊಟ್ಟು ಟಿಕ್ ಮಾಡಿ ಅನ್ಬೋದು. ಯಾರಾದರೂ ನಿಮ್ಮದು ಲೈವಲ್ಲಿ ಏನಾದರೂ ನೋಡಿದ್ರೆ ಅವರು ಟಿಕ್ ಮಾಡ್ತಾರೆ ಇಂಟ್ರೆಸ್ಟ್ ಇದ್ದರೆ. ಇಲ್ಲಾಂದರೆ ಜಸ್ಟ್ ನೋಡ್ತಾರೆ, ಸೇ ಹಾಯ್ ಮಾಡ್ತಾರೆ, ಹೋಗ್ತಾರೆ. ಅದಾದಮೇಲೆ ನೀವು ಅದನ್ನು ಡನ್ ಅಂತ ಕೊಟ್ಬಿಟ್ಟು ಸ್ಟಾರ್ಟ್ ಎ ಪೋಲ್ ಅಂತ ಕೊಟ್ಟರೆ ಅಲ್ಲಿರೋ ಕ್ವಶನ್ ಬಂದು ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗುತ್ತೆ ಈ ರೀತಿ. ನೆಕ್ಸ್ಟ್ ನೀವು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಬೇಡ ಅಂದರೆ ಅದನ್ನು ಡ್ರ್ಯಾಗ್ ಮಾಡಿ ಕೆಳಗಡೆ ಡಿಲೀಟ್ ಇದಕ್ಕೆ ಹಾಕಿದ್ರೆ ಹೋಗುತ್ತೆ. ನೆಕ್ಸ್ಟ್ ಸ್ಟಾರ್ಟ್ ಎ ಕ್ವಶನ್ ಆನ್ಸರ್ ಕೂಡ ಹಾಗೇ ಕ್ವಶನ್ ಕೇಳ್ಬೋದು, ಅವರ ಆನ್ಸರ್ ಟೈಪ್ ಮಾಡ್ತಾರೆ. ಆ ಟೈಪ್ ಮಾಡಿ ನಿಮಗೆ ಇಲ್ಲಿ ಕೆಳಗಡೆ ಎಸ್ ನೋ ಅಂತ ತೋರಿಸ್ತಾ ಇದೆಯಲ್ಲ ಅಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಯಾರಾದರೂ ಹಾಯ್ ಅಂದರೆ ಅವರೇನಾದರೂ ಮೆಸೇಜ್ ಟೈಪ್ ಮಾಡಿದ್ರೆ ಅಲ್ಲಿ ತೋರಿಸ್ತಾ ಹೋಗುತ್ತೆ ಅದು. ಈ ರೀತಿ ನೀವು ಲೈವ್ಗೆ ಹೋಗ್ಬೋದು. ಸಿಂಪಲ್ ಆಗಿದೆ. ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ, ನಾನು ಲೈವ್ಗೆ ಬಂದು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಯಾರಾದರೂ ನಿಮಗೆ ಇದಿದ್ರೆ ಈ ಮನುಷ್ಯಂದು ಚಿತ್ರ ಇದೆಯಲ್ಲ ಅಲ್ಲಿ ನಿಮಗೆ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಯಾರಾದರೂ ಲೈಕ್ ಮಾಡಿದ್ರೆ ಆ ಲೈಕಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಟೈಮಿಂಗ್ಸ್ ಕೌಂಟ್ ಆಗ್ತಾ ಇರುತ್ತೆ. ಯಾರೋ ವ್ಯೂವರ್ಸ್ ಇಲ್ಲ ಅಂದ್ರೂ ನಿಮಗೆ ಲೈಕ್ ಮಾಡಿಲ್ಲ ಅಂದ್ರೂ ಟೈಮ್ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ನೀವು ಮಾಡ್ಬೋದು. ಇದರಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನನಗೆ ತಿಳಿಸಿ. ಸುಮಾರು ಜನ ಕೇಳಿದ್ರಿ ಅಂತ ನಾನು ಈ ವಿಡಿಯೋನ ಹಾಕಿರೋದು. ಈ ವಿಡಿಯೋ ಯಾರ್ಯಾರು ನೋಡ್ತಿರೋ ಅವ್ರಿಗೇನಾದರೂ ಇದು ಯೂಸ್ಫುಲ್ ಆಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ಯಾವುದಾದ್ರೂ ವೀಡಿಯೋಸ್ನ ಯಾವ ಥರನಾದರೂ ಬೇಕು ಅಂದರೆ ನನಗೆ ಹಾಕಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋಸ್ನ ನೀವು ಅಪ್ಲೋಡ್ ಮಾಡಿ ಆದಮೇಲೆ ನಿಮಗೆ ಯೂಟ್ಯೂಬ್ಗೆ ಹೋಗಿ ನೀವು ಅಲ್ಲಿ ಯೂಟ್ಯೂಬ್ನಲ್ಲಿ ಯುವರ್ ವಿಡಿಯೋಸ್ಗೆ ಹೋಗಬೇಕು. ನಾವೇನೇನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀವೋ ಅಲ್ಲಿ ಈಗ ಲೈವಲ್ಲಿ ಮಾಡಿರೋ ವಿಡಿಯೋ ಬಂದು ಕಾಣಿಸ್ತಾ ಇರುತ್ತೆ. ಅಲ್ಲಿ ಬೇಡ ಅಂದರೆ ಡಿಲೀಟ್ ಮಾಡಿ ವಿಡಿಯೋನ. ಇಲ್ಲ ಅಂತಂದರೆ ನಿಮ್ಗೆ ಆ ವಿಡಿಯೋ ಇರಲಿ ಅನ್ನೋದಾದರೆ ಅಲ್ಲಿ 3 ಡಾಟ್ಸ್ ಇದೆಯಲ್ಲ ಅಲ್ಲಿ ಆಪ್ಷನ್ಗೆ ಹೋದರೆ ಎಡಿಟ್ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಹಾಕ್ಬೋದು, ಮತ್ತು ನಿಮ್ಮದು ವಿಸಿಬಿಲಿಟಿ ಪಬ್ಲಿಕ್ಕು ಪ್ರೈವೇಟು ಏನು ಬೇಕಾದರೂ ಕೊಡ್ಬೋದು. ನೋಡಿ, ನಾನು ಇವಾಗ ಮಾಡಿರೋದು ನನಗೆ 5 ಚಾರ್ಟ್ಸ್ ಅಂತ ತೋರಿಸ್ತಾ ಇದೆ. ನಾನು ಪೂಲ್ ಆ್ಯಡ್ ಮಾಡ್ತಾ ಇದ್ನಲ್ಲ ಅದಕ್ಕೋಸ್ಕರ 5 ಚಾರ್ಟ್ಸ್ ಅಂತ ತೋರಿಸ್ತಾ ಇದೆ. ಬೇಕು ಅಂದರೆ ನಾನು ಅದನ್ನು ಇಟ್ಕೋಬೋದು, ಇಲ್ಲಾಂದರೆ ಡಿಲೀಟ್ ಮಾಡ್ಬೋದು. ಇದ್ದರೆ ಟೈಮ್ ಕೌಂಟ್ ಆಗುತ್ತೆ. ನಿಮಗೇನಾದರೂ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಹಾಕಿ. ನಾನು ಕೂಡ ರಿಟರ್ನ್ ಸಬ್ಸ್ಕ್ರೈಬ್ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.